ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ನೋಡಿ, ಅಮೇರಿಕಾದ ಬಳಿ ಇರುವಂಥದ್ದು ಅತ್ಯಂತ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಗಳು, ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು. ಸೊ ಆ ಹೆಲಿಕಾಪ್ಟರ್ಗಳನ್ನೇ ಈ ಯುದ್ಧಕ್ಕೆ ಅಮೇರಿಕಾ ಡಿಪ್ಲಾಯ್ ಮಾಡಿದೆ. ಸೊ ಆ ಅಮೇರಿಕಾದ ಶಕ್ತಿ ಏನಿದೆ, ಫೈಟರ್ ಜೆಟ್ಗಳಾಗಿರ್ಬೋದು ಅಥವಾ ಹೆಲಿಕಾಪ್ಟರ್ಗಳಾಗಿರ್ಬೋದು, ಅದನ್ನೇ ಟಾರ್ಗೆಟ್ ಮಾಡಿ ಇರಾನ್ ಉಡೀಸ್ ಮಾಡಾಗ್ತಾ ಇದೆ. ಸೊ F-15E ಸ್ಟ್ರೈಕ್ ಈಗಲ್, ಸೊ ಇದರ ಒಂದು ಬೆಲೆ ಸುಮಾರು $60-70 ಮಿಲಿಯನ್ ಒಂದು ಏರ್ಕ್ರಾಫ್ಟ್ನ ಬೆಲೆ. F-15E ಸ್ಟ್ರೈಕ್ ಈಗಲ್ ನಮ್ಮ ದೇಶದ ಕರೆನ್ಸಿ ಕನ್ವರ್ಟ್ ಮಾಡಿಕೊಂಡ್ರೆ, ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 700 ಕೋಟಿ ರೂಪಾಯಿ ಒಂದು ಫೈಟರ್ ಜೆಟ್ನ ಬೆಲೆ F-15E ಸ್ಟ್ರೈಕ್ ಈಗಲ್. ಸೊ ಇದನ್ನು ಏಪ್ರಿಲ್ 3ನೇ ತಾರೀಕು ಅಂದರೆ ಮೊನ್ನೆ ಪಶ್ಚಿಮ ಇರಾನ್ನಲ್ಲಿ ಇರಾನ್ ಸೇನೆ ಹೊಡೆದು ಹಾಕಿದೆ. ಆ್ಯಂಡ್ ಇದರಲ್ಲಿ ಒಬ್ಬ ಪೈಲಟನ್ನು ರಕ್ಷಣೆ ಮಾಡಲಾಗಿದೆ, ಇನ್ನೋರ್ವ ಮಿಸ್ಸಿಂಗ್ ಇದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೇರಿಕಾದ ಒಂದು F-15 ಸ್ಟ್ರೈಕ್ ಈಗಲ್ ಫೈಟರ್ ಜೆಟ್ ಅಡ್ವಾನ್ಸ್, ಅಂದರೆ ಅತ್ಯಂತ ಅಡ್ವಾನ್ಸ್ಡ್ ಅಲ್ಲ, ಬಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ನಲ್ಲೇ ಬರುತ್ತೆ. ಆ ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಏರ್ಕ್ರಾಫ್ಟ್ ಇದು F-15E ಸ್ಟ್ರೈಕ್ ಈಗಲ್. ಇದಾದ ಮೇಲೆ A-10 ಥಂಡರ್ ಬೋಲ್ಟ್ 2. ಸೊ ಇದು ಕೂಡ ಅಮೇರಿಕಾ ಬಳಿ ಬತ್ತಳಿಕೆಯಲ್ಲಿರುವಂಥ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಫೈಟರ್ ಜೆಟ್. ಇದು ಕೂಡ ಏಪ್ರಿಲ್ 3ಕ್ಕೆ ಹಾರ್ಮೋಸ್ ಜಲಸಂಧಿ ಬಳಿ ಬಂತು. ಅಲ್ಲಿ ಏನೋ ಒಂದು ದಾಳಿ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಬಂತು. ಬಟ್ ಪ್ಲ್ಯಾನ್ ಬಿನ ಇರಾನ್ ಅಲ್ಲಿ ಇಂಪ್ಲಾಯ್ ಮಾಡಿತ್ತು. ಅಂದರೆ ಜಲಸಂಧಿ ಬಳಿನೇ ಇದನ್ನು ಹೊಡೆದು ಹಾಕಿದೆ. ಸೊ ಯಾವಾಗ ಡ್ರೋನ್ ದಾಳಿ ಆಯಿತೋ, ಪೈಲಟ್ ಈ ಒಂದು ಏರ್ಕ್ರಾಫ್ಟ್ನಿಂದ ಇಜೆಕ್ಟ್ ಆಗಿದ್ದಾನೆ, ಅಂದರೆ ಆತ ಅಲ್ಲಿಂದ ನಿರ್ಗಮಿಸಿದ್ದಾನೆ ಪ್ಯಾರಾಶೂಟ್ ಮೂಲಕ. ಆ್ಯಂಡ್ ಅಮೇರಿಕಾ ಸೈನಿಕರು ಅವನನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ಥರದ ಒಂದು ಕ್ಯಾಪ್ಚರ್ ಆಗಿಲ್ಲ ಅಮೇರಿಕಾ ಸೈನಿಕರದ್ದು. ಬಟ್ ಥಂಡರ್ ಬೋಲ್ಟ್ 2 A-10 ಥಂಡರ್ ಬೋಲ್ಟ್ 2 ಉಡೀಸ್ ಆಯಿತು. ಈಗ UH-60 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್, ಇದು ಕೂಡ ಈ ಮಿಲಿಟರಿ ಆಪರೇಷನ್ಗಳಲ್ಲಿ ಅತ್ಯಂತ ಜಾಸ್ತಿ ಬಳಕೆ ಮಾಡುವಂಥ ಒಂದು ಹೆಲಿಕಾಪ್ಟರ್. ಇದು ಕಾರ್ಗೋ ತೆಗೆದುಕೊಂಡು ಹೋಗಲಿಕ್ಕೆ ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳನ್ನು ಅತ್ಯಂತ ಜಾಸ್ತಿ ಯೂಸ್ ಮಾಡ್ತಾರೆ ಅಮೇರಿಕಾದ ವಾಯುಸೇನೆಯಲ್ಲಿ. ಸೊ ಅದು ಕೂಡ ಹೋಗಿರುವಂಥದ್ದು. F-15E ಪೈಲಟ್ನ ರಕ್ಷಣಾ ಕಾರ್ಯಾಚರಣೆಯಲ್ಲಿ 2 ಹೆಲಿಕಾಪ್ಟರ್ಗಳಿತ್ತು. ಆ 2 ಹೆಲಿಕಾಪ್ಟರ್ಗಳ ಮೇಲೆ ಗುಂಡಿನ ದಾಳಿ ಆಯಿತು, ಹಾನಿ ಆಯಿತು. ಅದರಲ್ಲಿ ಒಂದು ಉಡೀಸ್ ಆಯಿತು. ಸೊ UH-60 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಅಲ್ಲಿಗೆ ಧ್ವಂಸ ಆಯಿತು. ಇನ್ನು MQ-9 ರೀಪರ್ ಡ್ರೋನ್. ಸೊ ಡ್ರೋನ್ಗಳ ಬಗ್ಗೆ ನಾವು ಮಾತಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಟೆಕ್ನಾಲಜಿಯನ್ನು ಬಳಸ್ಕೊಂಡು ದಾಳಿ ಮಾಡುವಂಥ ಡ್ರೋನ್ ಅಂದರೆ MQ-9 ರೀಪರ್ ಡ್ರೋನ್. ಸೊ ಈ ಡ್ರೋನ್ ಉಡೀಸ್ ಆಗಿದೆ. ಏಪ್ರಿಲ್ 2ರಂದು ಶಿರಾಜ್ ಬಳಿ ಈ ಡ್ರೋನನ್ನು ಇರಾನ್ ಸೇನೆ ಹೊಡೆದು ಉರುಳಿಸಿದೆ. ಸೊ ಒಟ್ಟಾರೆಯಾಗಿ 10 ರೀಪರ್ ಡ್ರೋನ್ಗಳನ್ನು ಇರಾನ್ ಸೇನೆ ನಾಶಪಡಿಸಿದೆ. ಇದಾದಮೇಲೆ ಆಗಲೇ ಹೇಳ್ತಾ ಇದೆ F-35 ಸ್ಟೆಲ್ತ್ ಫೈಟರ್ ಜೆಟ್. ಸೊ ಇದು ಬಂದು ನಿಮಗೆ ಬೆಲೆನೇ 800 ಕೋಟಿ ರೂಪಾಯಿಂದ ಶುರುವಾಗೋದು. ಬೇಸಿಕ್ 800 ಕೋಟಿ ರೂಪಾಯಿ. ಅಡ್ವಾನ್ಸ್ ಹೋಗ್ತೀರಿ ಅಂತಂದರೆ ನಿಮಗೆ ಅದು 1000 ಕೋಟಿವರೆಗೂ ಹೋಗುತ್ತೆ, 900 ಚಿಲ್ಲರೆ ಕೋಟಿವರೆಗೂ ಹೋಗುತ್ತೆ. F-35 ಸ್ಟೆಲ್ತ್ ಫೈಟರ್ ಜೆಟ್, ಇದು ಕೂಡ ಏಪ್ರಿಲ್ 3ನೇ ತಾರೀಕು ಇರಾನ್ನ ವಾಯು ಪ್ರದೇಶದ ಸಮೀಪದಲ್ಲಿ ಇರಾನ್ ಸೇನೆ ಇದನ್ನು ಉಡೀಸ್ ಮಾಡಿದೆ. ಸೊ ಅಮೇರಿಕಾದ ರಕ್ಷಣಾ ಇಲಾಖೆ ಇದುವರೆಗೂ ಅಧಿಕೃತವಾಗಿ ಇದನ್ನು ದೃಢಪಡಿಸಿಲ್ಲ, ಬಟ್ ಹೊಡೆದು ಹಾಕಿದ್ದೀವಿ ಅನ್ನುವಂಥದ್ದನ್ನು ಇರಾನ್ ಸೇನೆ ಖಚಿತಪಡಿಸ್ತಾ ಇದೆ. ಸೊ ಇದಾದ ನಂತರ CH-47 ಚಿನೂಕ್. ಸೊ ಇದು ಕೂಡ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅಂತ ಹೇಳ್ಬೋದು, ಹೆಲಿಕಾಪ್ಟರ್ ಮಾಡೆಲ್ನ ಏರ್ಕ್ರಾಫ್ಟ್. ಸೊ ಇದನ್ನು ಕುವೈತ್ನ ಕ್ಯಾಂಪ್ ಬೊಹ್ರಿಂಗ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ಮಾಡ್ತು. ಡ್ರೋನ್ ದಾಳಿಯಲ್ಲಿ ಈ ಒಂದು ಚಿನೂಕ್ ಹೆಲಿಕಾಪ್ಟರ್ ನಾಶವಾಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ಕಡಿಮೆ ಬೆಲೆಯಲ್ಲಿ ತಯಾರಾದಂಥ ಶೆಹಜಾದ್ ಡ್ರೋನ್, ಕಾಮಿಕಾಜೆ ಡ್ರೋನ್ ಅಂತ ಏನು ಕರಿತೀವಿ, 18-40 ಲಕ್ಷ ರೂಪಾಯಿ, ಇದನ್ನು ಸಾವಿರಾರು ತಯಾರು ಮಾಡಿದೆ ಇರಾನ್. ಸೊ ಇರಾನ್ ಚೀಪ್ ಕ್ವಾಲಿಟಿಯಲ್ಲಿ ಅಥವಾ ಚೀಪ್ ಪ್ರೈಸಿಂಗ್ನಲ್ಲಿ ಇದನ್ನು ತಯಾರು ಮಾಡಿ ಅತಿ ಹೆಚ್ಚು ಇಂಪ್ಯಾಕ್ಟನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಬರುವಂಥ ಡ್ರೋನನ್ನು ನೀವು ಭೂಮಿಯಲ್ಲಿ ತಡೆಯೋದಕ್ಕಾಗಲ್ಲ, ಆಗಸದಲ್ಲೇ ನೀವು ಅದನ್ನು ಫೈಟ್ ಮಾಡಬೇಕು.
ಬಟ್ ಸಾವಿರಾರು ಡ್ರೋನ್ಗಳು ಒಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ಏರ್ ಡಿಫೆನ್ಸ್ ಸಿಸ್ಟಮೂ ಕೆಲಸ ಮಾಡಲ್ಲ. ಅಂದರೆ ಅತ್ಯಂತ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೆಲಸ ಮಾಡ್ತವೆ. ಬಟ್ ಏರ್ಕ್ರಾಫ್ಟ್ಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿರುತ್ತೆ? ಸೊ ಹೀಗಾಗಿ ಆ ಡ್ರೋನ್ಗಳು ಬಂದಂತಹ ಸಂದರ್ಭದಲ್ಲಿ ಅದು ಸೀದಾ ಸಾವಿರಾರು ಡ್ರೋನ್ಗಳು ಒಟ್ಟಿಗೆ ಬಂದಾಗ 1, 2, 3, 10 ಅಂದರೆ ಎಸ್ಕೇಪ್ ಆಗ್ಬೋದು. ಒಂದು ಮಳೆ ಥರ ಸುರಿದ್ರೆ ಅಲ್ಲಿ ಖಂಡಿತವಾಗ್ಲೂ ಹಾನಿ ಆಗೇ ಆಗುತ್ತೆ. ಸೊ ಅದೇ ಥರ ಒಂದು ಮರ್ಮಾಘಾತ ಅಂತಾರಲ್ಲ, ಇರಾನ್ ಸೇನೆ ಅಮೆರಿಕಕ್ಕೆ ಕೊಟ್ಟಿರುವಂಥದ್ದು ಮಿಲಿಟರಿ ಮರ್ಮಾಘಾತ. ಇವತ್ತು ಇನ್ಫ್ಯಾಕ್ಟ್ ಟ್ರಂಪ್ ಒಪ್ಕೊಂಡಿದ್ದಾರೆ, ಇರಾನ್ ಸೇನೆ ಅಥವಾ ಇರಾನ್ ದೇಶ ಇಡೀ ವಿಶ್ವದಲ್ಲೇ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ನೇಷನ್ ಅನ್ನುವಂಥದ್ದು, ಅಂದರೆ ಶಕ್ತಿಶಾಲಿ ರಾಷ್ಟ್ರ ಅನ್ನುವಂಥ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇವತ್ತು ಒಪ್ಕೊಂಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಯುದ್ಧ ಯೂಟರ್ನ್ ಪಡೆದುಕೊಳ್ತಾ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವ ಆಗೋ ರೀತಿ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ ಯುದ್ಧ ಇರಾನ್ ಬಯಸಿದ್ದಲ್ಲ, ಅಮೆರಿಕ ಮುಗಿಬಿದ್ದು ಹೋಗಿದ್ದು ಇರಾನ್ ಮೇಲೆ. ಬಟ್ ಈಗ ಇರಾನ್ ಯುದ್ಧ ಬೇಕು ಅಂತ ಇದೆ, ಅಮೆರಿಕ ಬೇಡ ಅಂತ ಇದೆ. ಅಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ, ಅಂದರೆ ಯುದ್ಧದ ಪರಿಸ್ಥಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.